ನಮಸ್ಕಾರ. ಇವತ್ತಿನ ವಿಷಯ ಏನಂತಂದ್ರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋದ ನಂತರ GBA ಆಗಿ ಮಾಡಿದ್ದಾರೆ. GBA ಆದ ನಂತರ ವಾರ್ಡ್ಗಳ ಸಂಖ್ಯೆಯೂ ಸಹ ಅಧಿಕ ಪ್ರಮಾಣದಲ್ಲಿ ಮಾಡಿದ್ದಾರೆ. ಹೀಗೆ ಮಾಡುವಂತ ಸಮಯದಲ್ಲಿ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು 7 ವಾರ್ಡ್ಗಳಿತ್ತು, ಈಗ 10 ವಾರ್ಡ್ಗಳಾಗಿ ಮಾಡಿದ್ದಾರೆ. 10 ವಾರ್ಡ್ಗಳಿಗೆ ಒಂದೊಂದು ರೀತಿಯ ಹೆಸರುಗಳನ್ನ ಇಡ್ತಾ ಹೋಗಿದ್ದಾರೆ. ಇಡುವಂತ ಸಂದರ್ಭದಲ್ಲಿ ಆ ವಾರ್ಡ್ಗಳಿರುವಂತಹ ಮೂಲ ಹೆಸರೇನು ಎನ್ನುವುದನ್ನ ಗಮನಿಸದೆ ನಮ್ಮ GBA ಅಧಿಕಾರಿಗಳಿರ್ಬೋದು ಅಥವಾ ನಮ್ಮಿಂದ ಆಯ್ಕೆಯಾದಂಥ ರಾಜಕೀಯ ಮುಖಂಡರುಗಳಿರ್ಬೋದು, ಯಾರೂ ಸಹ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಸ್ಥಳೀಯರ ಹತ್ರ ವಿಚಾರಣೆ ಮಾಡದೆ, ಹಿರಿಯರ ಹತ್ರ, ಬುದ್ಧಿಜೀವಿಗಳ ಹತ್ರ, ಸಂಘಟನೆಗಳ ಹತ್ರ ವಿಚಾರಣೆ ಮಾಡದೆ, ಆ ಏರಿಯಾದ ಮೂಲ ಸಿದ್ಧಾಂತಗಳನ್ನ ಗಮನಕ್ಕೆ ತಗೊಳ್ಳದೆ, ಅವರಿಷ್ಟ ಬಂದ ರೀತಿಯಲ್ಲಿ ಹೆಸರುಗಳನ್ನು ಇಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ನಾವು ವಾಸಿಸುವಂತ ಜಾಗ, ಅದಕ್ಕೆ ಶ್ರೀರಾಂಪುರ ಎಂಬ ವಾರ್ಡ್ನ ಹೆಸರನ್ನ ಇಟ್ಟಿದ್ದಾರೆ ಅಂತೇಳಿ ಸುದ್ದಿವಾಹಿನಿಗಳಲ್ಲಿ ಹಾಗೂ ನಮ್ಮ ಪ್ರತಿನಿತ್ಯ ನಾವು ಓದುವಂತ ನ್ಯೂಸ್ ಪೇಪರ್ಗಳಲ್ಲೂ ಸಹ ಬಂದಿದೆ. ಈ ಶ್ರೀರಾಂಪುರಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಏನಂತಂದ್ರೆ 1956ರಿಂದ ನಾವು ಇಲ್ಲಿ ವಾಸ ಮಾಡ್ತಿರೋಂಥದಕ್ಕೆ ನಮ್ಮ ಹಿರಿಯರೆಲ್ಲರೂ ಇದ್ರು ಅಂತ ಹೇಳಿ ನಾವು ಸಹ ಇಲ್ಲೇ ಇದ್ದೀವಿ. ಆ ಸಮಯದಲ್ಲಿ ಇದು ಕೇತ್ವಾನಹಳ್ಳಿ ಸರ್ವೆ ನಂಬರ್ ಸೇರ್ತಾ ಇದ್ದಂತ ಜಾಗ ಅಂತ ಸಹ ದಾಖಲಾತಿಗಳಿದೆ. ಕೇತ್ವಾನಹಳ್ಳಿ ಅಂತಂದ್ರೆ ಇವತ್ತಿನ ರಾಜಾಜಿನಗರದ ಭಾಗವಾಗಿರುತ್ತೆ. ಹೀಗಿರುವಾಗ ನಾವು ಸಹ ಹಿಂದೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಾ ಇದ್ವಿ. ನಂತರ ಬದಲಾವಣೆ ಆದ್ಮೇಲೆ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದ್ವಿ. ಈ ಎಲ್ಲ ಪುರಾವೆಗಳಿದ್ರೂ ಇದನ್ನು ಶ್ರೀರಾಂಪುರದ ಭಾಗ ಅಂತ ಹೇಳಿ, ಶ್ರೀರಾಂಪುರ ವಾರ್ಡ್ ಅಂತ ಹೇಳಿ ಯಾವ ಮಾನದಂಡದ ಮೇಲೆ ಮಾಡಿದ್ದಾರೆ ಈ ಅಧಿಕಾರಿಗಳು ತಿಳಿತಾ ಇಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ, ರಾಜಕೀಯ ಮುಖಂಡರುಗಳಾಗ್ಲಿ ಈ ಶ್ರೀರಾಂಪುರ ಅನ್ನೋ ಹೆಸರನ್ನ ತೆಗೀರಿ. ಈ ಶ್ರೀರಾಂಪುರ ಇದಕ್ಕೆ ವ್ಯಾಪ್ತಿಗೆ ಬರೋಲ್ಲ. ಈ ವ್ಯಾಪ್ತಿಗೆ ವಾರ್ಡ್ಗೆ ಸೇರುವಂತ ಬಡಾವಣೆಗಳು ಯಾವುವು ಅಂತಂದ್ರೆ ಗಾಯತ್ರಿ ನಗರದ ಕೆಲವು ಭಾಗಗಳು, ಗಾಂಧಿ ಗ್ರಾಮ, ಮಾರುತಿ ಬಡಾವಣೆ, ರಾಮೋಹನ್ಪುರ, ದೇವಯ್ಯ ಪಾರ್ಕು, ನಾಗಪ್ಪ ಬ್ಲಾಕ್, ಇಷ್ಟು ಬಡಾವಣೆಗಳು ಈ ಭಾಗಕ್ಕೆ ಸೇರ್ತದೆ. ಈಗಾಗಲೇ ಇತಿಹಾಸ ಪೂರ್ವವಾದಂತಹ ಹಿರಿಯ ಸ್ವತಂತ್ರ ಹೋರಾಟಗಾರರು ನಮ್ಮ ದೇವಯ್ಯನವರು, ಅವರ ಬಸ್ ಸ್ಟ್ಯಾಂಡ್ ಇದೆ, ದೇವಯ್ಯ ಪಾರ್ಕ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ, ದೇವಯ್ಯ ಉದ್ಯಾನವನ ಅಂತ ಹೇಳ್ತೀವಿ. ಅವ್ರ ಹೆಸರಿಡಿ, ನಮ್ಮ ಸ್ಥಳೀಕರು, ನಾವು ಹೆಮ್ಮೆ ಪಡ್ತೀವಿ. ಅದನ್ನ ಬಿಟ್ಟು ಶ್ರೀರಾಂಪುರ ಅಂತ ಇಟ್ಟು ಇಲ್ಲ ಜನಗಳಿಗೆ ಯಾಕೆ ಮುಜುಗರ ತರ್ತೀರಿ? ದಯವಿಟ್ಟು ಸ್ವಾಮಿ, ಇಲ್ಲಿನ ಹಿರಿಯರನ್ನ, ಇಲ್ಲಿನ ಸಂಘಟನೆಗಳನ್ನ, ಇಲ್ಲಿ ಬುದ್ಧಿಜೀವಿಗಳನ್ನ ವಿಚಾರಣೆ ಮಾಡಿ ಆಮೇಲೆ ತಮ್ಮ ನಿರ್ಧಾರವನ್ನು ವ್ಯಕ್ತಪಡಿಸಿ. ನಾವು ಇದಕ್ಕಂತೂ ಶ್ರೀರಾಂಪುರ ಅಂತ ಹೇಳೋದಕ್ಕೆ ನಾವು ಬಿಡೋದಿಲ್ಲ. ಈಗಾಗಲೇ ನಾವು ನಗರಾಭಿವೃದ್ಧಿ ಇಲಾಖೆಗೂ ಸಹ ದೂರನ್ನ ದಾಖಲಾತಿ ಮಾಡಿದ್ದೀನಿ, ಹಾಗೆ ಕಮಿಷನರ್ಗೂ ದೂರನ್ನ ದಾಖಲಾತಿ ಮಾಡಿದ್ದೀನಿ. ಇದಕ್ಕೆ ಯಾವುದಕ್ಕೂ ತಾವು ಒಪ್ಪಲಿಲ್ಲ ಅಂತಂದ್ರೆ ನಾನು ಕಾನೂನು ಅಡಿಯಲ್ಲಿ ನಮ್ಮ ವಕೀಲರ ಹತ್ರ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ಮಾಡಬೇಕಾಗ್ತದೆ. ಆದ್ರಿಂದ ನಾನು ತಮಗೆ ಮನವಿ ಮಾಡ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ನಮ್ಮ ವಾರ್ಡ್ಗೆ ಶ್ರೀರಾಂಪುರ ಅಂತ ದಯವಿಟ್ಟು ಇಡಬೇಡಿ ಅಂತೇಳಿ ಈ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ.